ತುಂಬ ಸಂಭ್ರಮದ ವಾತಾವರಣ ಇತ್ತು ಆಲೂರು ಗ್ರಾಮ ಪಂಚಾಯತಿಲಿ. ಇವತ್ತು ಏನು 2,65,2,65,00,000 ಕಾಮಗಾರಿನ ಕೆಲವು ಗುದ್ಲಿ ಪೂಜೆ ಮಾಡಿದ್ವಿ. ಕೆಲವು ಇನ್ನೂ ಕಟ್ಟಡ ಉದ್ಘಾಟನೆ ಇತ್ತು. ಕುದುರೆಗೆರೆಯಲ್ಲಿ ಒಂದು ಅಂಬೇಡ್ಕರ್ ಭವನ ಇತ್ತು, ತೆಮ್ಮೇನಹಳ್ಳಿ ಪಾಳ್ಯದಲ್ಲಿ ಒಂದು ಅಂಬೇಡ್ಕರ್ ಭವನ ಇತ್ತು. ಅವು ಅಪೂರ್ಣ ಆಗಿರೋದ್ರಿಂದ ಶಾಸಕರು ಅವು ಮತ್ತೊಂದು ದಿವಸ ಉದ್ಘಾಟನೆ ಮಾಡಿಕೋ ಅಪೂರ್ಣ ಆಗಿವೆ ಅಂತ ಹೇಳಿದ್ರು. ಅದರಿಂದ ಇದ್ರೆ 3 ಕೋಟಿ ದಾಟೋದು. ಅಷ್ಟು ಕಾಮಗಾರಿಗೆ ಶಾಸಕರು ನಮಗೆ ತುಂಬ, ನಾವು ಅಧ್ಯಕ್ಷರಾದಾಗಳಿಂದ ಗ್ರಾಮ ಪಂಚಾಯತಿ ಸದಸ್ಯರಾದಾಗಳಿಂದ ತುಂಬ ಕಾಳಜಿ ವಹಿಸಿದ್ದಾರೆ. ನಮ್ಮ ಪಂಚಾಯತಿ ಬಗ್ಗೆನೂ ಕಾಳಜಿ ಇದೆ. ಈಗ ಬೇರೆ ಸರ್ಕಾರ ಇದ್ರೂ ಸಹಿತ ಶಾಸಕರು ಹೆಚ್ಚಿನ ಅನುದಾನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿಯ ಆದಷ್ಟು 80ರಿಂದ 90 ಭಾಗ ರಸ್ತೆಗಳು, ಎಲ್ಲ ಮುಖ್ಯ ರಸ್ತೆಗಳನ್ನೂ ನಾವು ಕಾಂಕ್ರೀಟೀಕರಣ ಮಾಡಿದ್ದೀವಿ, ಡಾಂಬರೀಕರಣ ಮಾಡಿದ್ದೀವಿ. ಹಾಗೂ ಆಲೂರು ಕುದುರೆಗೆರೆ ಏನು ಸಂಪರ್ಕ ರಸ್ತೆ ಅರ್ಕಾವತಿ ನದಿ ಬ್ರಿಡ್ಜ್ ಇತ್ತು, ಅದು ಸೇತುವೆ ಮಳೆಗಾಲದಲ್ಲಿ ಮೇಲೆ ಬರೋದ್ರಿಂದ ಹಾಲು ತಗೊಂಡೋಗೋ ರೈತರುಗಳಿಗಾಗಲಿ ಬೇರೆ ಜಾನುವಾರುಗಳಿಗಾಗಲಿ ತೊಂದರೆ ಆಗ್ತಾಯಿತ್ತು. ಅದನ್ನು ಮಳೆಗಾಲದಲ್ಲಿ ನೀರು ಮೇಲೆ ಹರಿತಾ ಇದ್ದಿದ್ದನ್ನ ನಮ್ಮ ಶಾಸಕರಿಗೆ ತೋರಿಸಿದ್ದಕ್ಕೆ ಅದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಾವು ತೋರಿಸಿದ್ದು ಮಳೆಗಾಲದಲ್ಲಿ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಇವಾಗ 5 ಕೋಟಿ ಅನುದಾನ ಕೊಟ್ಟು ಆ ಸೇತುವೆ ಒಂದು ಮಾಡಿಕೊಡ್ತಾ ಇದ್ದಾರೆ. ಅದು ನಮ್ಮ ಭಾಗ್ಯ. ಅದು ಎಲ್ಲರ ಪರವಾಗಿ ಆಲೂರು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಅಧ್ಯಕ್ಷರು ಹಾಗೂ ಸಾರ್ವಜನಿಕರ ಪರವಾಗಿ ನಮ್ಮ ಉಪಾಧ್ಯಕ್ಷರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ನಿಮ್ಮ ಅವಧಿಯಲ್ಲಿ ಒಂದು ಸುಂದರವಾದ ಕಟ್ಟಡ ನಿರ್ಮಾಣ ಮಾಡಿದ್ದೀರಿ. ನಿಮ್ಮ ಅವಧಿ ಉದ್ಘಾಟನೆ ಆಗಿದೆ, ನಾಳೆ ಕೊನೆಯಾಗ್ತಿದೆ ನಿಮ್ಮ ಅಧಿಕಾರ. ನಮ್ಮ ಅವಧಿಲಿ ಅನ್ನೋದಕ್ಕಿಂತಲೂ ಈಗೇನು ಬಾಡಿ ಇತ್ತು ಎಲ್ಲರ ಸಹಕಾರ, ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು, ಈಗ ಹಾಲಿ ಅಧ್ಯಕ್ಷರು ನನ್ನ ಧರ್ಮಪತ್ನಿ ಹಾಗೂ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರ ಸಹಕಾರದಿಂದ ನಾವು ಒಬ್ಬರೇ ಕಡ್ದು ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಸಹಕಾರ ಮಾಡ್ಯವ್ರೆ. ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ಎಲ್ಲರೂ ಸಹಕರಿಸಿದ್ದಕ್ಕೆ ನಾವು ನಮ್ಮ ಗ್ರಾಮ ಪಂಚಾಯತಿನ ಇಷ್ಟು ಅಭಿವೃದ್ಧಿ ಪಥದ ಕೊಂಡೊಯ್ಯೋಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.